ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಡ್ಗೆ ಮನೆಯಲ್ಲಿ ಏನಾದ್ರೂ ಸಹಾಯ ಬೇಕು ಅಂತ ನಿನ್ನನ್ ಕರೆದಾಗ ಅಪ್ಪ ಕೈ ನೋವು, ಕೈ ಉಳ್ಕಿದೆ ಅಂತ ನೆಪ ಹೇಳ್ದೆ ನೀನ್ ಮಾಡ್ತೀಯಲ್ಲ, ಅದು ನಿಜವಾದ ಕುಟುಂಬ. ಇಲ್ಲಿ ಯಾರು ಹೊರಗ್ನವ್ರಿಲ್ಲ. ಗುರುಗಳು ಬಂದ್ರು, ಅವ್ರ ಜೊತೆ ಮಾತಾಡ್ಕೊಂಡ್ ಹೋದ್ರು ಅಂದ್ ಮಾತ್ರಕ್ಕೆ ಇಲ್ಲೇನೂ ಬದ್ಲಾಗಲ್ಲ. ಅರ್ಥ ಆಯ್ತಾ? ಇನ್ಮುಂದೆ ಓಡಾಡುವಾಗ ಹುಷಾರಾಗಿ ಓಡಾಡ್ಬೇಕು, ಸರಿನಾ? ಇಷ್ಟೆಲ್ಲ ಆಯ್ತಾ ಅಣ್ಣ? ನಿನ್ ಕೈ ತೋರ್ಸು. ಏಯ್, ನೀನು ನನ್ನ ರೇಗಿಸ್ತಾ ಇದೀಯಾ? ನಿನ್ನ ರೇಗ್ಸೋಕ್ ನನ್ ಕೈಲೆಲ್ಲ ಆಗುತ್ತೆ, ಅದಕ್ಕೆಲ್ಲ ಚಿಕ್ಕಿನೇ ಸರಿ. ಏಯ್, ಸುಮ್ನೆ ಊಟ ಮಾಡು, ಇಲ್ಲ ಅಂದ್ರೆ ನಿನ್ನ. ಓ, ಕೋಳಿ ಹೇಳಿದ್ರೆ ಮಾತ್ರ ನೀನು ಊಟ ಮಾಡದ? ಅವಳ ಮಾತ್ ಮಾತ್ರ ಕೇಳದ್ ನೀನು? ಇದೆಲ್ಲ ಅವನಿಗೆ ಸಂಬಂಧ ಪಟ್ಟಿಲ್ಲ ಅಂತ ಹೇಳು ಅವನಿಗೆ. ಇವಳಿತಾಳಲ್ಲ ಇವಳು. ನೀವಿಬ್ರು ಜಗಳ ಆಡದೆ ಇರೋದಿಕ್ಕೆ ಆಗೋದೇ ಇಲ್ಲ ಅಲ್ವಾ? ಈಗಷ್ಟೇ ಅಲ್ಲ ಅಮ್ಮು, ಚಿಕ್ಕ ವಯಸ್ಸಿಂದನೂ ಇವರಿಬ್ರು ಹೀಗೇನೆ. ಚಿಕ್ಕ ವಯಸ್ಸಿಂದನೂ ಇವನ್ ಜೊತೆನಾ? ನಾನ್ ಯಾವಾಗ ಅವನ್ ಜೊತೆ ಇದ್ದೆ? ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನೀನು ಅಗಸ್ತ್ಯನು ಜಗಳ ಆಡ್ತಿದ್ರಲ್ಲ, ಅದನ್ನ ಹೇಳಕ್ ಹೋಗಿ ಹಿಂಗ್ ಹೇಳ್ಬಿಟ್ಟೆ ಅಷ್ಟೇ. ಸರಿ, ಇನ್ನೊಂದ್ ಸ್ವಲ್ಪ ಅನ್ನ ಬಡಿಸ್ಲಾ? ಬೇಡಪ್ಪ, ಇಷ್ಟಕ್ಕೆ ಹೊಟ್ಟೆ ತುಂಬಾ ಹೋಗುತ್ತೆ. ಪರವಾಗಿಲ್ಲ, ಸ್ವಲ್ಪ ತಿನ್ಬೇಕು. ಬೇಡ ಬೇಡ. ಏ ಪ್ರತೀಕ್, ನಿಂತ್ಕೊಳ್ಳೋ. ಏನೇ? ಎಲ್ಲಿಗೆ ಹೋಗ್ತಿದ್ಯಾ? ಆಗ್ಲಿಂದ ಇದನ್ನೇ 20 ಸರಿ ಕೇಳಿದ್ಯಾ ನೀನು. ನಿನಗೇನಾದ್ರೂ ವಿಷಯ ಇದ್ರೆ ಕೇಳು, ಇಲ್ಲಾಂದ್ರೆ ಸುಮ್ನಿರು. ಪ್ರತೀಕ್, ಯಾಕೆ ಕೂಗಾಡ್ತಿದ್ಯಾ? ಆಗ್ಲಿಂದ ನನ್ನ ಪದೇ ಪದೇ ಡಿಸ್ಟರ್ಬ್ ಮಾಡ್ತಿದ್ಯಾ ಅಮೃತ. ಅದೇನ್ ಕೇಳ್ಬೇಕೋ ಬೇಗ ಕೇಳಿ ಮುಗ್ಸು. ನೀನ್ ಮಾತಾಡೋದನ್ನೇ ನಿಧಾನಕ್ಕೆ ಹೇಳ್ಬೋದಲ್ವಾ? ನಿನ್ನಿಂದ ಈಗ ಇವನು ಮಾತಾಡೋ ತರ ಆಯ್ತು. ಸಮಾಧಾನನಾ? ತಲೆಯಾಗಿ ತಗಿಸ್ತಾ ಇದ್ಯಾ? ಪ್ರತೀಕಿಗೆ ನಿಧಾನಕ್ ಮಾತಾಡು ಅಂತ ಹೇಳ್ಬಿಡ್ಲಾ? ಬೇಡ ಬೇಡ ಬೇಡ, ಇದು ಅಮ್ಮೋರ್ ಮನೆ ವಿಷಯ, ನನಗ್ ಮಾತಾಡೋ ಅಧಿಕಾರ ಇಲ್ಲ. ನಮ್ ಶ್ರವಣ ಏನಾದ್ರೂ ಹೀಗೆ ಕಿರ್ಚ್ಕೊಂಡ್ ಮಾತಾಡಿದಿದ್ರೆ ಅವ್ನ್ ಕಾಲ್ ಮುರಿದು ಬಿಡ್ತಿದ್ದೆ. ನಾನ್ ಏನ್ ಹೇಳ್ದೆ ಅಂತ ಕೋಪ ಮಾಡ್ಕೋತಿದ್ಯಾ ಪ್ರತೀಕ್? ಅಮ್ಮ ಬರೋವರೆಗೂ ಮನೆಯಲ್ಲೇ ಇರ್ಬೇಕಂತೆ, ಅಮ್ಮನೇ ಹೇಳಿದ್ದು. ಅದಕ್ಕೆ ಇಷ್ಟೊತ್ತು ವೆಯ್ಟ್ ಮಾಡಿದ್ದು. ಈಗ ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ಬೇಕು. ಸರಿ, ಅಮ್ಮಂಗ್ ಫೋನ್ ಮಾಡಿ ಹೇಳ್ಬಿಡು. ಮಾಡಲ್ಲ. ನನ್ ನೆಕ್ಲೆಸ್ ಕಾಣ್ತಾ ಇಲ್ಲ. ನೀವ್ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಗುರುಗಳು ಹೇಳಿರೋ ಮಾತನ್ನ ಅಲ್ಲ ಅನ್ನೋದಕ್ಕೆ ನಿಮ್ ಮನಸ್ಸು ಒಪ್ತಿಲ್ಲ. ಹಾಗಂತ ಮುಂದುವರಿಯೋ ಪರಿಸ್ಥಿತಿಲೂ ನಾವಿಲ್ಲ ಅಂತ ನನಗರ್ಥ ಆಗತ್ತೆ. ಯಾಕೆಂದ್ರೆ ಗುರುಗಳು ಈ ವಿಷಯ ನನ್ನ ಹತ್ರ ಪ್ರಸ್ತಾಪ ಮಾಡ್ದಾಗಿಂದನೂ ನಾನು ಇದೇ ರೀತಿ ದ್ವಂದ್ವದಲ್ಲಿದ್ದೀನಿ. ನನಗ್ ಚೆನ್ನಾಗ್ ಗೊತ್ತು ಶಾರದಮ್ಮ, ಇದು ಆಗೋ ಕೆಲಸ ಅಲ್ಲ ಅಂತ. ಅದಕ್ಕೆ ನಾನು ಈ ವಿಷಯಕ್ಕೆ ಪೂರ್ಣ ವಿರಾಮ ಇಟ್ಬಿಟ್ಟೆ. ಒಂಥರ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೀನಿ. ನನ್ಗರ್ಥ ಆಗತ್ತೆ. ಅಚಿಂತಿನಂತ ಹುಡುಗನ್ಗೆ ಭಕ್ತಿ ಅಂತ ಹುಡುಗಿ ಕೊಟ್ಟು ಮದ್ವೆ ಮಾಡೋದಕ್ಕೆ ಯಾರ್ ತಾನೇ ಮುಂದೆ ಬರ್ತಾರೆ? ಅಯ್ಯೋ, ಹಾಗಲ್ಲ. ನಾನ್ ತಪ್ಪು ತಿಳ್ಕೊಳ್ಳೋದಿಲ್ಲ, ಇರೋ ವಿಷಯನೇ ಅದಲ್ವಾ. ನನ್ ಮಗಳು ಅಮೃತನ್ಗೆ ಅಚಿಂತಿನಂತ ಹುಡುಗನ ಕರ್ಕೊಂಡ್ ಬಂದು ನಿಮ್ ಮಗಳನ್ನ ಇವನಿಗೆ ಮದುವೆ ಮಾಡ್ಕೊಡಿ ಅಂತಂದ್ರೆ ನಾನು ಒಪ್ಕೊಂಡ್ಬಿಡ್ತೀನಾ? ಇದನ್ನೇ ನಾನು ಗುರುಗಳ ಹತ್ರ ಹೇಳ್ತಾ ಬಂದೆ. ಆದ್ರೆ ಅವ್ರು ನನ್ನ ಮಾತು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ನಾನು ಅಚಿಂತ್ಯನ ಬುದ್ಧಿಶಕ್ತಿ ಬಗ್ಗೆ ಆಗ್ಲಿ ಅಥವಾ ಅವನಿಗಿರೋ ಪರಿಸ್ಥಿತಿ ಬಗ್ಗೆ ಮಾತಾಡ್ತಿಲ್ಲ ಅಮ್ಮೋರೆ. ಅವನನ್ನ ಎತ್ತಾಡ್ಸಿದ್ದೀನಿ, ಊಟ ಮಾಡಿಸಿದ್ದೀನಿ. ಅವನೊಂಥರ ಯಾವುದೇ ಲೋಪ ಇಲ್ದೇ ಇರೋ ಬಿಳಿ ಹತ್ತಿ ಹಾಗೆ.
ಒಬ್ರಿಗೂ ಕೆಡಕ್ ಬಯಸ್ದೇ ಇರೋ ಒಳ್ಳೆ ಮನ್ಸು. ಆದ್ರೆ ವಿಷಯ ಏನಂದ್ರೆ ಮದುವೆ ಅಂತ ಬಂದಾಗ ಯಾವುದನ್ನ ಮಮಕಾರದಿಂದ ನೋಡೋದಕ್ಕಾಗೋದಿಲ್ಲ ಅಲ್ವಾ? ಇದು ಒಂದು ಹೆಣ್ಣಿನ ಜೀವನದ ಪ್ರಶ್ನೆ ಅಲ್ವಾ? ನನಗೆ ಭಕ್ತಿ ಅಂದ್ರೆ ತುಂಬಾ ಪ್ರೀತಿ. ಅವಳೆಲ್ಲ ಕೆಲ್ಸನೂ ತುಂಬಾ ವಿವೇಚನೆ ಇಟ್ಕೊಂಡು ಮಾಡ್ತಾಳೆ. ಅಂತ ಹುಡುಗಿ ಮನೆ ಸೊಸೆಯಾಗಿ ಬರ್ಬೇಕು ಅಂದ್ರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಬೇಜಾರಿನ ವಿಷಯ ಏನಂದ್ರೆ ನನಗೆ ಭಕ್ತಿ ಅಂತ ಹುಡುಗಿನ ಸೊಸೆಯಾಗಿ ಪಡೆಯೋದಕ್ಕಾಗ್ತಿಲ್ವಲ್ಲ ಅಂತ ನೋವಾಗ್ತಾ ಇದೆ. ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಮ್ಮವ್ರೆ. ನಾನು ನಿಮ್ ಸ್ಥಿತಿಯಲ್ಲೇ ಇದ್ದೀನಿ. ಗುರುಗಳು ನನಗೆ ಈ ವಿಷಯ ಹೇಳ್ದಾಗಿಂದ ನಾನು ಒದ್ದಾಡ್ತಲೇ ಇದ್ದೀನಿ. ಆದ್ರೂ ಗುರುಗಳ ಮಾತು ನೆನೆಸ್ಕೊಂಡ್ರೆ ಭಕ್ತಿ ದೆಸೆಯಿಂದ ನಮ್ಮ ಅಚಿಂತ್ಯ ಸರಿ ಹೋಗ್ತಾನಲ್ವಾ ಅಂತ ಎಲ್ಲೋ ಒಂದ್ ಕಡೆ ಆಸೆನೂ ಹುಟ್ಟುತ್ತೆ. ತಾಯಿ ಮನಸ್ಸಲ್ವಾ, ಈ ರೀತಿ ಅನ್ಸತ್ತೆ. ನೀವ್ ಈ ವಿಷಯನ ಗಂಭೀರವಾಗಿ ತಗೋಬೇಡಿ. ಅಯ್ಯೋ, ನನ್ ಕೈ ತುತ್ತಿಂದು ಬೆಳೆದಿರೋ ಹುಡುಗ ಅವನ ನಿರಾಕರಿಸ್ತೀನಿ ಅಂತ ನಾನು ಖಂಡಿತವಾಗ್ಲೂ ನಾವ್ಯಾರೂ ಆ ರೀತಿ ತಿಳ್ಕೊಳ್ಳೋದಿಲ್ಲ. ಮೇಲಾಗಿ ತಾಯಿ ತನ್ನ ಮಕ್ಳ ಜೀವನ ಚೆನ್ನಾಗಿರ್ಬೇಕು ಅಂತ ಬಯಸ್ತಾಳೆ. ನೀವ್ ಯಾವುದೇ ನಿರ್ಧಾರ ತಗೊಂಡ್ರು ನನ್ನ ಅಭ್ಯಂತರ ಏನೂ ಇಲ್ಲ. ಹಾಗೆ ನಿಮ್ ಉತ್ತರ ಏನೇ ಆಗಿದ್ರು ಅದಕ್ಕೆ ನನ್ನ ಪೂರ್ಣ ಒಪ್ಪಿಗೆ ಇದೆ. ಈ ಮದುವೆ ವಿಷಯದಲ್ಲಿ ನಿಮ್ ನಿರ್ಧಾರನೇ ನನ್ನ ಕೊನೆ ನಿರ್ಧಾರ. ಎಲ್ಲಿಟ್ಟಿದ್ರಿ ಚಿಕ್ಕಮ್ಮ? ಅಲ್ಲೇ ಆ ಡ್ರೆಸ್ಸಿಂಗ್ ಟೇಬಲ್ ಮೇಲೇನೆ ಇಟ್ಟಿದ್ದೆ ನಾನು. ಇಷ್ಟು ಬೇಗ ಎಲ್ಲಿ ಹೋಗುತ್ತೆ? ಅದ್ ನಮ್ಮ ಅಪ್ಪ ನನಗೆ ಕೊಟ್ಟಿದ್ದು. ಅದೇನಾದ್ರೂ ಕಳೆದು ಹೋದ್ರೆ? ಚಿಕ್ಕಮ್ಮ, ನೀವು ಮೊದಲು ರಿಲ್ಯಾಕ್ಸ್ ಆಗಿ ಬನ್ನಿ, ಕೂತ್ಕೊಳ್ಳಿ. ಚಿಕ್ಕಮ್ಮ, ಒಂದೊಂದ್ಸಲಿ ಗಾಬರಿಲಿ ಎದುರುಗಡೆ ಇಟ್ಟಿದ್ರು ಕಾಣಿಸಲ್ಲ. ನಾನು ಅಣ್ಣ ಹುಡುಕ್ತೀವಿ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಸಿಗುತ್ತೆ. ಅಮ್ಮು, ಹೋಗಿ ನೀರು ತಗೊಂಬ. ಕೊಡಿಲಿ, ತಗೊಳ್ಳಿ ಚಿಕ್ಕಮ್ಮ. ಮೇಲೇನು ಕಳ್ದೋಗಿದೆ ಅಂತ ಹುಡುಕ್ತಿದ್ದಾರೆ. ಹುಡ್ಕಕ್ ನೀನ್ ಹೋಗಲ್ವಾ? ನಾನಿಲ್ಲೇ ಇದ್ರೆ ನನ್ನ ಮೇಲೆ ಡೌಟ್ ಬರುತ್ತೆ. ಏನ್ ಮಾಡೋದೀಗ? ನಾನು ಅವ್ರ ಜೊತೆ ಹುಡುಕೋ ಥರ ಡ್ರಾಮಾ ಮಾಡಬೇಕು. ಕರೆಕ್ಟ್. ಅಮೃತ, ನಾನ್ ಹುಡ್ಕೊಡ್ಲಾ? ನಮ್ಗೇನ್ ಹುಡ್ಕಕ್ ಬರಲ್ಲ ಅಂತಾನ? ಇಲ್ಲ ನೀನ್ ಹುಡ್ಕದ್ರಲ್ಲಿ ಪಂಟ್ರು ಅಂತಾನ? ಈ ಕೋಳಿ ಸ್ವಲ್ಪ ಮಾತ್ರ ಅಲ್ಲ, ಮಣ ಕಟ್ಲಿಕ್ಕೆ ಕುಪ್ಪಿದೆ. ಏನಾಯ್ತು ಚಿಕ್ಕಿ? ಏನಿಲ್ಲ, ನಾನು ಹೊರಡ್ತೀನಿ.